ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಲಕ್ಷದ್ವೀಪಕ್ಕೆ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಹೋಗಿ ಬಂದ ನಂತರ ಏನೆಲ್ಲ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಭಾರತದ ಸಾಕಷ್ಟು ಸೆಲೆಬ್ರಿಟಿಗಳು ಲಕ್ಷದ್ವೀಪಕ್ಕೆ ಪ್ರಚಾರ ಕೊಡ್ತಾ ಇದ್ದಾರೆ. ಇಂಟರ್ನೆಟ್ ಅಲ್ಲಿ ಲಕ್ಷದ್ವೀಪವನ್ನು ಸರ್ಚ್ ಮಾಡೋರ ಸಂಖ್ಯೆ 3,000 ಪಟ್ಟು ಹೆಚ್ಚಾಗಿದೆ ಅಂತ ಅಂಕಿಅಂಶಗಳು ಹೇಳ್ತಾ ಇವೆ. ಈಸ್ ಮೈ ಟ್ರಿಪ್ ನಂತಹ ಸಂಸ್ಥೆಗಳು ಲಕ್ಷದ್ವೀಪಕ್ಕೆ ನಾವು ವಿಶೇಷ ಪ್ಯಾಕೇಜ್ ಅನ್ನು ಸಿದ್ಧ ಮಾಡ್ತಾ ಇದೀವಿ ಅಂತ ಹೇಳೋ ಮೂಲಕ ಲಕ್ಷದ್ವೀಪ ಟೂರಿಸಂ ಅನ್ನ ಪ್ರಮೋಟ್ ಮಾಡೋ ಮಾತಾಡ್ತಾ ಇವೆ. ಇದು ಸಹಜವಾಗಿ ಒಂದಷ್ಟು ಮಾಲ್ಡೀವ್ಸ್ಗೆ ಆತಂಕವನ್ನು ಉಂಟು ಮಾಡ್ತಾ ಇದೆ ನಿಜ. ಆದ್ರೆ ಇದರ ಜೊತೆಗೆ ಭಾರತದ ಈ ಪ್ರಯತ್ನಗಳು, ಮೋದಿಯ ಲಕ್ಷದ್ವೀಪ ಭೇಟಿ ಇವೆಲ್ಲ ಚೈನಾಗೆ ಕೂಡ ಕಸಿವಿಸಿಯನ್ನ ಉಂಟು ಮಾಡ್ತಾ ಇವೆ. ಹಾಗಾದ್ರೆ ಪ್ರಧಾನಿ ಮೋದಿ ಕೇವಲ ಮಾಲ್ಡೀವ್ಸ್ ಅನ್ನು ಮಾತ್ರ ಗುರಿಯಾಗಿಸಿಕೊಂಡು ಲಕ್ಷದ್ವೀಪವನ್ನು ಪ್ರಮೋಟ್ ಮಾಡಿದ್ರ? ಖಂಡಿತ ಇಲ್ಲ. ಲಕ್ಷದ್ವೀಪದ ಮೂಲಕ ನಾವು ಇಲ್ಲಿ ಚೈನಾಗೆ ಕೂಡ ಒಂದು ಚೆಕ್ ಇಡ್ತಾ ಇದೀವಿ ಅನ್ನೋದನ್ನ ಭಾರತ ಇಲ್ಲಿ ಪರೋಕ್ಷವಾಗಿ ಹೇಳ್ತಾ ಇದೆ. ಲಕ್ಷದ್ವೀಪದಲ್ಲಿ ಇಂಡಿಯಾ ಔಟ್ ಕ್ಯಾಂಪೇನ್ ಅನ್ನು ಮಾಡಿಸಿ ತನ್ನ ಕೈಗೊಂಬೆಯನ್ನ ಅಧಿಕಾರಕ್ಕೇರಿಸಿ ಅಲ್ಲಿನ 10 ದ್ವೀಪಗಳನ್ನ ತನ್ನ ತೆಕ್ಕೆಗೆ ತಗೊಂಡು ನೌಕಾ ನೆಲೆಯನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರೋ ಚೈನಾಗೆ ಭಾರತ ಲಕ್ಷದ್ವೀಪದ ಮೂಲಕ ಕೌಂಟರ್ ಕೊಡೋದಕ್ಕೆ ಹೋಗ್ತಾ ಇದೆ. ಹಾಗಾದ್ರೆ ಗೆಳೆಯರೆ, ಲಕ್ಷದ್ವೀಪ ಅನ್ನೋ ಸಣ್ಣ ಭೂಪ್ರದೇಶ ಭಾರತದ ರಕ್ಷಣೆ ಹಾಗೂ ಆರ್ಥಿಕತೆಯ ದೃಷ್ಟಿಯಿಂದ ಹೇಗೆ ಮುಖ್ಯ ಅನ್ನಿಸ್ಕೊಳ್ಳುತ್ತೆ? ಅಲ್ಲಿ ಸರ್ಕಾರ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ ಮತ್ತು ಏನೆಲ್ಲ ಮಾಡೋದಕ್ಕೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಲಕ್ಷದ್ವೀಪ ಒಂಥರ ಇಲ್ಲಿ ಸಮುದ್ರದಲ್ಲಿ ಯಾರೋ ಎಸ್ದಿದ್ದಾರೆ ಅನ್ನೋ ಹಾಗೆ ಕಾಣೋ ಸಣ್ಣ ಸಣ್ಣ ಭೂಮಿಯ ತುಂಡುಗಳ ಸಮೂಹ. ನಮ್ಮ ಚೇರ ಚೋಳ ಅರಸರು, ಆನಂತರ ಕೇರಳದ ಅರಸರು, ಮುಂದೆ ಬ್ರಿಟಿಷ್ ಭಾರತದ ಅವಧಿಯಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ದ ಈ ಲಕ್ಷದ್ವೀಪ ಅನ್ನೋದು 36 ಸಣ್ಣ ಸಣ್ಣ ದ್ವೀಪಗಳ ಸಮೂಹ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಪಾಕಿಸ್ತಾನ ಭಾರತ ವಿಭಜನೆ ಆದ್ವಲ್ಲ, ಆಗ ಈ ದ್ವೀಪವನ್ನು ಕೂಡ ತಾನೇ ಆಕ್ರಮಿಸಿಕೊಂಡು ಬಿಡಬೇಕು ಅಂತ ಪಾಕಿಸ್ತಾನ ಬಯಸಿತ್ತು. ಹೇಗೂ ಇಲ್ಲಿ ಸುನ್ನಿ ಮುಸಲ್ಮಾನರು ಅಧಿಕ ಸಂಖ್ಯೆಯಲ್ಲಿದ್ರು. ಹೀಗಾಗಿ ಇದನ್ನು ಪಾಕಿಸ್ತಾನದ ದಕ್ಷಿಣ ಭಾಗವನ್ನಾಗಿ ಮಾಡಿಕೊಂಡು ಬಿಡೋಣ ಅಂದ್ಕೊಂಡು ಪಾಕ್ ಪ್ರಧಾನಿ ಲಿಯಾಖತ್ ಅಲಿ ಖಾನ್ ತನ್ನ ನೌಕಾಪಡೆಯನ್ನ ಲಕ್ಷದ್ವೀಪಕ್ಕೆ ಕಳುಹಿಸುತ್ತಾರೆ. ಆದ್ರೆ ಅಷ್ಟರಲ್ಲಿ ಭಾರತದ ಉಪ ಪ್ರಧಾನಿ ಹಾಗೂ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಭಾರತೀಯ ಅಧಿಕಾರಿಗಳನ್ನ ಈ ದ್ವೀಪಕ್ಕೆ ಕಳುಹಿಸಿ ಅಲ್ಲಿ ಭಾರತದ ಬಾವುಟ ಹಾರೋ ಹಾಗೆ ನೋಡ್ಕೋತಾರೆ. ಅಲ್ಲಿಗೆ ಪಾಕಿಸ್ತಾನದ ಕನಸು ನನಸಾಗದ ಹಾಗೆ ತಡೀತಾರೆ. ಅವತ್ತು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಈ ಚಿಕ್ಕ ದ್ವೀಪಕ್ಕಾಗಿ ಒಂದು ಸ್ಪರ್ಧೆ ಏರ್ಪಟ್ಟಿತ್ತು ಅಂದ ಮೇಲೆ ಇದು ಅತ್ಯಂತ ಮಹತ್ವವನ್ನು ಪಡ್ಕೊಂಡ ದ್ವೀಪನೇ ಆಗಿರ್ಬೇಕಲ್ವಾ ಗೆಳೆಯರೆ? ಈ ಲಕ್ಷದ್ವೀಪ ಅನ್ನೋದು ಕೇವಲ 32 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಭೂಮಿ. ಇಲ್ಲಿನ ಜನ ಎಲ್ಲ ಸೇರಿದ್ರು ಕೂಡ ಸುಮಾರು ಒಂದು 65,000 ಆಗಬಹುದು. ಆದರೂ ಇದು ಭಾರತದ ದೃಷ್ಟಿಯಿಂದ ಅತ್ಯಂತ ಪ್ರಮುಖ ಪ್ರದೇಶ ಅನ್ನಿಸ್ಕೊಳ್ಳುತ್ತೆ. ಆದ್ರೆ ಇಷ್ಟು ವರ್ಷ ನಾನಾ ಕಾರಣಗಳಿಂದ ಲಕ್ಷದ್ವೀಪದ ಕಡೆಗೆ ಯಾರು ಅಷ್ಟೊಂದು ಲಕ್ಷ್ಯವನ್ನ ಕೊಟ್ಟಿರಲಿಲ್ಲ ಅಷ್ಟೇ. ಈ ಲಕ್ಷದ್ವೀಪವನ್ನ 3 ಭಾಗಗಳಾಗಿ ವಿಭಜಿಸಲಾಗುತ್ತೆ. ಒಂದು ಉತ್ತರ ಭಾಗ, ಎರಡನೆಯದ್ದು ದಕ್ಷಿಣ ಭಾಗ, ಮೂರನೆಯದ್ದು ದಕ್ಷಿಣದ ತುದಿಯ ಭಾಗ. ಇಲ್ಲಿ ಉತ್ತರ ಮತ್ತು ದಕ್ಷಿಣ ಭಾಗಗಳು 11 ಡಿಗ್ರಿಯಲ್ಲಿವೆ. ದಕ್ಷಿಣದ ತುದಿ ಅಂದ್ರೆ ನೀವಿಲ್ಲಿ ಮಿನಿಕಾಯ್ ದ್ವೀಪವನ್ನು ನೋಡ್ತಿರಲ್ಲ, ಇದು 9 ಡಿಗ್ರಿ ಚಾನಲ್ ನಲ್ಲಿ ಬರುತ್ತೆ. ಈ 9 ಡಿಗ್ರಿ ಚಾನಲ್ ಅನ್ನೋದು ಲಕ್ಷದ್ವೀಪದಿಂದ ಈ ಮಿನಿಕಾಯನ್ನ ಬೇರ್ಪಡಿಸುತ್ತೆ. 9 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಇರೋದ್ರಿಂದ ಇದನ್ನ 9 ಡಿಗ್ರಿ ಚಾನಲ್ ಅಂತ ಕರೀತಾರೆ. ಇದು 200 ಕಿಲೋಮೀಟರ್ ಅಗಲ ಹಾಗೂ 2,597 ಮೀಟರ್ ಆಳವನ್ನ ಹೊಂದಿರುವ ಪ್ರದೇಶ. ಇದು ಉತ್ತರ ಮತ್ತು ದಕ್ಷಿಣದ ನಡುವೆ ಸಂಚರಿಸುವ ವ್ಯಾಪಾರಿ ಹಡಗುಗಳ ಮಾರ್ಗ ಕೂಡ. ಇಲ್ಲಿ ಪ್ರತಿ ನಿಮಿಷಕ್ಕೆ 12 ಹಡಗುಗಳು ಸಂಚರಿಸುತ್ತವೆ ಅಂತ ಹೇಳ್ತಾರೆ. ಗೆಳೆಯರೆ, ಈ ಲಕ್ಷದ್ವೀಪ ಅನ್ನೋದು ಅತ್ಯಂತ ಚಿಕ್ಕ ಪ್ರದೇಶ ಅಲ್ಲದೆ ಇದ್ದಿದ್ರೆ ಇದು ಈ ಮಾರ್ಗದ ಅತಿ ದೊಡ್ಡ ಮತ್ತು ಅತ್ಯಂತ ಮಹತ್ವದ ಬಂದರು ಪ್ರದೇಶವಾಗಿ ಅಭಿವೃದ್ಧಿ ಆಗ್ತಾ ಇತ್ತು. ಈ ಲಕ್ಷದ್ವೀಪ ದೊಡ್ಡ ಭೂಪ್ರದೇಶವನ್ನ ಹೊಂದ್ಬಿಟ್ಟಿದ್ರೆ ಹಿಂದೂ ಮಹಾಸಾಗರದಲ್ಲಿ ಇವತ್ತು ಶ್ರೀಲಂಕಾದ ಬಂದರುಗಳೇನಿವೆ ಅವು ತಮ್ಮ ಮಹತ್ವವನ್ನ ಕಳ್ಕೊಂಡು ಬಿಡ್ತಾ ಇದ್ವು. ಆದ್ರೆ ಇಲ್ಲಿ ಸುಸಜ್ಜಿತ ಬಂದರುಗಳನ್ನ ನಿರ್ಮಾಣ ಮಾಡೋದಕ್ಕೆ ಬೇಕಾದ ಭೂಮಿ ಇಲ್ಲ. ಹೀಗಾಗಿ ಇಲ್ಲಿ ಸಂಚರಿಸುವ ಹಡಗುಗಳಿಂದ ಲಾಭ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ರೆ ಈ ಮಾರ್ಗದ ಮೇಲೆ ಹಿಡಿತ ಸಾಧಿಸಿ ನಾಳೆ ಈ ಮಾರ್ಗವನ್ನ ಭಾರತ ಮುಚ್ಚಿಬಿಟ್ರೆ ಚೈನಾದ ಸಮುದ್ರ ವ್ಯಾಪಾರಕ್ಕೆ ದೊಡ್ಡ ಹೊಡೆತ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇರ್ಲಿ, ಇದರ ಸಾಗರ ಮಹತ್ವವನ್ನ ನಿಮ್ಗೆ ಆಮೇಲೆ ಹೇಳ್ತೀನಿ. ಇನ್ನು ಲಕ್ಷದ್ವೀಪ ಅನ್ನೋ ಈ ಪುಟ್ಟ ಭೂಮಿ ಇಲ್ಲಿ ಭಾರತಕ್ಕೆ ಸೇರೋದ್ರಿಂದ ನಮಗೆ ಸುಮಾರು 20,000 ಚದರ ಕಿಲೋಮೀಟರ್ಗಳಷ್ಟು ಟೆರಿಟೋರಿಯಲ್ ವಾಟರ್ ಸಿಗ್ತಾ ಇದೆ. ಜೊತೆಗೆ 4 ಲಕ್ಷ ಚದರ ಕಿಲೋಮೀಟರ್ ನಷ್ಟು EEZ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಸಿಗ್ತಾ ಇದೆ. ಇಲ್ಲಿ ಮೀನುಗಾರಿಕೆ ಹಾಗೂ ಇನ್ನಿತರ ಸಮೃದ್ಧ ಖನಿಜ ಸಂಪತ್ತಿನ ಮೇಲೆ ಭಾರತಕ್ಕೆ ಅಧಿಕಾರ ಸಿಗೋದಕ್ಕೆ ಈ ದ್ವೀಪ ಕಾರಣವಾಗ್ತಾ ಇದೆ. ಇನ್ನು ಭಾರತದ ರಕ್ಷಣೆಯ ದೃಷ್ಟಿಯಿಂದ ಕೂಡ ಲಕ್ಷದ್ವೀಪ ತುಂಬಾನೇ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಗೆಳೆಯರೆ, ನಮಗೆ ಈ ಭಾಗದಲ್ಲಿ ಅತಿ ದೊಡ್ಡ ಶತ್ರು ಅಂದ್ರೆ ಅದು ಚೈನಾ. ಚೈನಾ ತನ್ನ ನೌಕಾಪಡೆಯನ್ನ ದಿನೇ ದಿನೇ ಬಲಿಷ್ಠಗೊಳಿಸ್ತಾ ಇದೆ. ಇವತ್ತು ಅಮೆರಿಕಾನ ಹೊರತುಪಡಿಸಿದ್ರೆ ಅತಿ ದೊಡ್ಡ ನೌಕಾಪಡೆಯನ್ನ ಹೊಂದಿರುವ ದೇಶ ಅಂದ್ರೆ ಅದು ಚೈನಾನೇ. ಅಲ್ಲಿನ ಸೈನಿಕರು ಹೇಗಿದ್ದಾರೆ, ಅವರ ಕೌಶಲ್ಯ ಎಷ್ಟು ಅನ್ನೋದನ್ನ ಕೇಳೋದಕ್ಕೆ ಹೋಗಬೇಡಿ. ಆದ್ರೆ ಅಲ್ಲಿ ಹೆಚ್ಚು ನೌಕೆಗಳಿವೆ, ಹೆಚ್ಚು ಸಬ್ಮರೀನ್ಗಳಿವೆ, ನಮಗಿಂತ ಹೆಚ್ಚು ಡೆಸ್ಟ್ರಾಯರ್ಗಳನ್ನು ಅವರು ಹೊಂದಿದ್ದಾರೆ, ಸರ್ವೆ ವೆಸಲ್ಸ್ ಇವೆ, ಸ್ಪೈ ವೆಸಲ್ಸ್ ಇವೆ, ಏರ್ ಕ್ರಾಫ್ಟ್ ಕ್ಯಾರಿಯರ್ಗಳಿವೆ, ಎಲ್ಲ
ಕೂಡ ಭಾರತಕ್ಕಿಂತ ಹೆಚ್ಚಾಗೇ ಇವೆ. ಜೊತೆಗೆ ಚೈನಾ ಭಾರತವನ್ನ ಸುತ್ತುವರಿಯೋ ಹಾಗೆ ತನ್ನ ನೌಕಾನೆಲೆಗಳನ್ನು ಮಾಡ್ಕೊಳ್ತಾ ಅದಕ್ಕೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಹೆಸರಿಟ್ಟಿದೆ. ಅದರಲ್ಲಿ ಮ್ಯಾನ್ಮಾರ್ನ ಕಿಯೋಕ್ಪ್ಯೂ, ಬಾಂಗ್ಲಾದೇಶದ ಚಿತ್ತಗಾಂಗ್, ಶ್ರೀಲಂಕಾದ ಹಂಬಂತೋಟ, ಪಾಕಿಸ್ತಾನದ ಗ್ವಾದಾರ್ ಬಂದರುಗಳು ಚೈನಾದ ಕೈಯಲ್ಲಿವೆ. ಜೊತೆಗೆ ಆಫ್ರಿಕಾದ ಜಿಬೋಟಿಯಲ್ಲಿ ಚೈನಾ ನೆಲೆಯನ್ನು ಹೊಂದಿದೆ. ಈಗ ಮಾಲ್ಡೀವ್ಸ್ನ ಉತ್ತರ ಭಾಗದಲ್ಲಿನ ದ್ವೀಪಗಳನ್ನು ಕೂಡ ಚೈನಾ ಲೀಸಿಗೆ ತಗೊಂಡಿದೆ. ಇಲ್ಲಿ ಪಾಪ ಮಾಲ್ಡೀವ್ಸ್ನ ಪರಿಸ್ಥಿತಿ ಏನು ಅಂದ್ರೆ, ಆ ದೇಶದ ಒಟ್ಟು ವಿದೇಶಿ ಸಾಲದ ಪೈಕಿ 60% ಚೈನಾದ ಸಾಲ ಇದೆ. ಚೈನಾದ ಸಾಲ ಅಂದ್ರೆ ನಿಮಗೆ ಗೊತ್ತಲ್ಲ, ಅದು ಮನೆ ಹಾಳು ಬಡ್ಡಿಯ ಸಾಲ. ಇನ್ನು ಈಗಂತೂ ಚೈನಾದ ಕೈಗೊಂಬೆನೇ ಅಲ್ಲಿ ಅಧಿಕಾರವನ್ನ ಹಿಡ್ಕೊಂಡಿರೋದ್ರಿಂದ, ಆತ ಈಗ ಚೈನಾದ ಭೇಟಿಯಲ್ಲೇ ಇರೋದ್ರಿಂದ ಈಗ ಮತ್ತೊಂದಷ್ಟು ಸಾಲವನ್ನ ಚೈನಾ ಮಾಲ್ಡೀವ್ಸ್ ಕೊಡುತ್ತೆ. ಅದನ್ನು ತೀರಿಸೋ ಶಕ್ತಿ ಅಂತೂ ಮಾಲ್ಡೀವ್ಸ್ಗಿಲ್ಲ. ಈಗಾಗಲೇ ಮಾಲ್ಡೀವ್ಸ್ ತನ್ನ GDPಯ 120% ಸಾಲನ ತಲೆ ಮೇಲೆ ಹೊತ್ಕೊಂಡಿದೆ. ಈ ಸಣ್ಣ ದೇಶಗಳ ಕಥೆ ಏನು ಅಂದ್ರೆ, ಇವು ಒಂದೋ ಎರಡೋ ಆರ್ಥಿಕ ಮೂಲಗಳನ್ನ ಹೊಂದಿರುತ್ತವೆ. ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಮತ್ತೊಂದು ಲಾಕ್ಡೌನ್ ಇನ್ನೇನೋ ಬಂದ್ಬಿಟ್ರೆ ಆರ್ಥಿಕತೆ ಕುಸಿಯುತ್ತೆ, ದೇಶ ದಿವಾಳಿ ಆಗುತ್ತೆ. ಚೈನಾದಂತಹ ದೇಶಗಳು ಕೊಟ್ಟ ಸಾಲವನ್ನ ವಾಪಸ್ಸು ಕೊಡಿ ಅಂತ ಆಗ ಗಂಟು ಬೀಳುತ್ತವೆ. ಕೊಡೋದಿಕ್ಕೆ ಹಣ ಇಲ್ಲದೆ ತನ್ನ ಆಸ್ತಿ ಪಾಸ್ತಿಗಳನ್ನೇ ಚೈನಾಗೆ ಬಿಟ್ಟು ಕೊಡಬೇಕಾದ ಪರಿಸ್ಥಿತಿ ಮಾಲ್ಡೀವ್ಸ್ಗೆ ಬರುತ್ತೆ. ಈಗಾಗಲೇ ಶ್ರೀಲಂಕಾ, ಬಾಂಗ್ಲಾದೇಶ, ಪಾಕಿಸ್ತಾನ, ಕೆಲ ಆಫ್ರಿಕಾದ ದೇಶಗಳು ಎಲ್ಲ ಕೂಡ ಚೈನಾದಿಂದ ಸಾಲ ತಗೊಂಡೇ ಹಾಳಾಗಿರೋದು. ಈಗ ಮಾಲ್ಡೀವ್ಸ್ ಕೂಡ ಅದೇ ತಪ್ಪನ್ನ ಮತ್ತೆ ಮಾಡ್ತಾ ಇದೆ. ಅದರ ಪರಿಣಾಮ ಮುಂದೊಂದಷ್ಟು ದ್ವೀಪಗಳನ್ನ ಮಾಲ್ಡೀವ್ಸ್ ಚೈನಾಗೆ ಬಿಟ್ಟು ಕೊಡಬೇಕಾಗಿ ಬರುತ್ತೆ. ಹಾಗೇನಾದ್ರೂ ಆದ್ರೆ ನಮ್ಮ ಲಕ್ಷದ್ವೀಪ ಇದೆಯಲ್ಲ, ಇಲ್ಲಿಂದ ಅಂದ್ರೆ ನಮ್ಮ ಮಿನಿಕಾಯ್ ದ್ವೀಪದಿಂದ 130 ಕಿಲೋಮೀಟರ್ ದೂರದಲ್ಲಿರೋ ಉಲಿಗನ್ ಹಾಗೂ ಅದರ ಸುತ್ತಮುತ್ತಲಿನ ದ್ವೀಪಗಳಲ್ಲಿ ಚೈನಾ ತನ್ನ ನೌಕಾ ನೆಲೆಗಳನ್ನು ಮಾಡಿಕೊಳ್ಳುವ ಸಾಧ್ಯತೆಗಳಿವೆ. ಅದರ ತಯಾರಿ ಕೂಡ ಈಗಾಗಲೇ ಶುರುವಾಗಿದೆ. ಹಾಗೆ ಸಿಶಿಲಿಸ್, ಮಾರಿಷಸ್ ನಂತಹ ದೇಶಗಳ ಮೇಲೆ ಕೂಡ ಚೈನಾ ಕಣ್ಣು ಹಾಕೊಂಡು ಕೂತಿದೆ. ಇನ್ನು ಮಾಲ್ಡೀವ್ಸ್ ನಿಂದ ಕೆಳಗೆ ಬ್ರಿಟಿಷ್ ಇಂಡಿಯನ್ ಓಷನ್ ಟೆರಿಟರಿ ಇದೆ. ಅಲ್ಲಿ ಅಮೆರಿಕ ತನ್ನ ನೆಲೆಯನ್ನ ಹೊಂದಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಹಿಂದೂ ಮಹಾಸಾಗರದಲ್ಲಿ ಚೈನಾ ತನ್ನ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ನಿರಂತರವಾಗಿ ಮಾಡ್ತಾ ಇರೋ ಪ್ರಯತ್ನಗಳನ್ನ ಕೌಂಟರ್ ಮಾಡಬೇಕು ಅಂದ್ರೆ ಅದಕ್ಕೆ ಲಕ್ಷದ್ವೀಪದಲ್ಲಿ ಭಾರತೀಯ ನೌಕಾನೆಲೆಯ ಅಗತ್ಯ ಇರುತ್ತೆ. ಗೆಳೆಯರೆ, ಭಾರತ ಲಕ್ಷದ್ವೀಪ್ ಬಗ್ಗೆ ತುಂಬಾನೇ ಹೆಚ್ಚು ಗಮನ ಕೊಡೋದಕ್ಕೆ ಇಷ್ಟು ವರ್ಷ ಹೋಗಿರಲಿಲ್ಲ. ಆದರೆ ಯಾವಾಗ 2008ರಲ್ಲಿ ಪಾಕಿಸ್ತಾನದ ಉಗ್ರರು ಸಮುದ್ರ ಮಾರ್ಗದ ಮೂಲಕ ಬಂದು ಮುಂಬೈ ಮೇಲೆ ದಾಳಿ ಮಾಡಿದ್ರು, ಆಗ ಭಾರತ ಒಂದಷ್ಟು ಎಚ್ಚೆತ್ತುಕೊಳ್ತು. ಲಕ್ಷದ್ವೀಪ ಕೂಡ ಮುಂದೆ ಸಮಸ್ಯೆಗೆ ಈಡಾಗಬಹುದು ಅನ್ನೋದನ್ನ ಅರ್ಥ ಮಾಡಿಕೊಳ್ತು. 2010ರಲ್ಲಿ ನಮ್ಮ ಕೇರಳದ ಇಜಿಮಲಾದಿಂದ ಸುಮಾರು 320 ಕಿಲೋಮೀಟರ್ ದೂರದಲ್ಲಿನ ಲಕ್ಷದ್ವೀಪದ ರಾಜಧಾನಿ ಕವರತ್ತಿ ಮತ್ತು ಮಿನಿಕಾಯ್ಗಳಲ್ಲಿ 2 ಕೋಸ್ಟ್ ಗಾರ್ಡ್ ಸ್ಟೇಷನ್ಗಳನ್ನು ಸ್ಥಾಪನೆ ಮಾಡಲಾಯಿತು. ಆನಂತರ 2012ರಲ್ಲಿ ಆಂಧ್ರೋತ್ನಲ್ಲಿ ಇನ್ನೊಂದು ಸ್ಟೇಷನ್ ಸ್ಥಾಪನೆ ಆಯಿತು. ಹಾಗೆ 2012ರಲ್ಲೇ ಕವರತ್ತಿಯಲ್ಲಿ ಒಂದು ಇಂಡಿಯನ್ ನ್ಯಾವಲ್ ಬೇಸ್ ಕೂಡ ಸ್ಥಾಪನೆ ಆಯಿತು. ಅಲ್ಲಿಗೆ INS ದ್ವೀಪ ರಕ್ಷಕನ ನೇಮಕ ಮಾಡಲಾಯಿತು. 2016ರಲ್ಲಿ ಆಂಧ್ರೋತ್ಗೆ ಕೂಡ ಒಂದು ನೌಕಾ ತುಕಡಿಯನ್ನ ನೇಮಕ ಮಾಡಲಾಯಿತು. ಈಗ ಲಕ್ಷದ್ವೀಪದಲ್ಲಿನ ನೌಕಾಪಡೆ ಸದ್ಯಕ್ಕೆ ಕೇರಳದ ನೌಕಾನೆಲೆಯಿಂದ ಆಪರೇಟ್ ಮಾಡಲ್ಪಡ್ತಾ ಇದೆ. ಮುಂದೆ ಇದನ್ನ ಕಾರವಾರದ ಸೀಬರ್ಗ್ ನಿಂದ ಆಪರೇಟ್ ಮಾಡೋ ಐಡಿಯಾ ಕೂಡ ಇದೆ. ಗೆಳೆಯರೆ, ಇಲ್ಲಿ ಇಷ್ಟು ಸಾಕಾ? ಖಂಡಿತ ಸಾಕಾಗೋದಿಲ್ಲ. ಯಾಕೆಂದ್ರೆ ಲಕ್ಷದ್ವೀಪದಲ್ಲಿ ಭಾರತ ಒಂದು ಬಲಿಷ್ಠ ನೌಕಾನೆಲೆಯನ್ನ ನಿರ್ಮಾಣ ಮಾಡಿಕೊಳ್ತು ಅಂತ ಇಟ್ಟುಕೊಳ್ಳಿ. ನಾವು ಇಲ್ಲಿಂದ ಮಾಲ್ಡೀವ್ಸ್ ನಲ್ಲಿನ ಚೈನಾದ ನೆಲೆಗಳ ಮೇಲೆ ಕಣ್ಣಿಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಇತ್ತೀಚೆಗೆ ಅರಬ್ಬಿ ಸಮುದ್ರದಲ್ಲಿ ಹೆಚ್ಚಾಗ್ತಾ ಇರೋ ಕಡಲ್ಗಳರ ಹಾವಳಿಯಿಂದ ವ್ಯಾಪಾರಿ ಹಡಗುಗಳನ್ನ ಕಾಪಾಡಬೇಕು ಅಂದ್ರೆ ಹಾರ್ನ್ ಆಫ್ ಆಫ್ರಿಕಾದವರೆಗಿನ ಮತ್ತು ಕೇಪ್ ಆಫ್ ಗುಡ್ ಹೋಪ್ ವರೆಗಿನ ಸಾಗರ ಪ್ರದೇಶವನ್ನು ಕಾಪಾಡೋದಕ್ಕೆ ಸಾಧ್ಯವಾಗಬೇಕು ಅಂದ್ರೆ ಅದಕ್ಕೆ ಭಾರತೀಯ ನೌಕಾಪಡೆಗಳು ಹಾಗೂ ಏರ್ ಕ್ರಾಫ್ಟ್ ಗಳನ್ನ ಬಳಕೆ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಭಾರತ ಲಕ್ಷದ್ವೀಪದಲ್ಲಿ ಮಾಡ್ಕೋಬೇಕು. ಇನ್ನು ನಮ್ಮ ನೌಕಾಪಡೆಯ ವಿಷಯಕ್ಕೆ ಬಂದ್ರೆ ನಮಗೆ ಏರ್ ಕ್ರಾಫ್ಟ್ ಕ್ಯಾರಿಯರ್ಗಳ ಅಗತ್ಯ ತುಂಬಾನೇ ಇರುತ್ತೆ. ಸದ್ಯಕ್ಕೆ ಚೈನಾದ ಬಳಿ 3 ಕ್ಯಾರಿಯರ್ಸ್ ಇವೆ. ಇನ್ನೂ ಒಂದು ಸಿದ್ಧ ಆಗ್ತಾ ಇದೆ. ಅಮೆರಿಕಾದ ಬಳಿ 21 ಯುದ್ಧ ವಿಮಾನ ವಾಹಕಗಳಿವೆ. ಅವುಗಳಲ್ಲಿ 11 ಆಕ್ಟಿವ್ ಆಗಿವೆ. ಆದ್ರೆ ಭಾರತದ ವಿಷಯಕ್ಕೆ ನಾವು ಬಂದ್ರೆ ನಮ್ಮಲ್ಲಿರೋದು ಬರೀ 2 ಯುದ್ಧ ವಿಮಾನ ವಾಹಕಗಳು ಮಾತ್ರ. ನಮಗೆ ಈ ಯುದ್ಧ ವಿಮಾನ ವಾಹಕಗಳು ಬೇಕಾಗೋದು ಹಿಂದೂ ಮಹಾಸಾಗರವನ್ನ ಕಾಪಾಡಿಕೊಳ್ಳೋದಕ್ಕೆ. ಅದಕ್ಕೆ ಅಂಡಮಾನ್ ನಿಕೋಬಾರ್ ದ್ವೀಪ ಹಾಗೂ ಲಕ್ಷದ್ವೀಪಗಳಿವೆ. ಅಲ್ಲಿ ನಾವು ಯುದ್ಧ ವಿಮಾನಗಳನ್ನ ಇಳಿಸೋದಕ್ಕೆ, ಟೇಕ್ ಆಫ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ನಮಗೆ 2-3 ಏರ್ ಕ್ರಾಫ್ಟ್ಗಳು ಸಾಕು ಅಂತ ಭಾರತದ ರಕ್ಷಣಾ ಇಲಾಖೆ ತೀರ್ಮಾನ ಮಾಡಿತ್ತು. ಆ ತೀರ್ಮಾನ ಸರಿಯಾಗಿದೆ ಅಂತ ಅನ್ನಿಸಬೇಕು ಅಂದ್ರೂ ಕೂಡ ಲಕ್ಷದ್ವೀಪದಲ್ಲಿ ಯಾವುದೇ ವಿಮಾನವನ್ನ ಇಳಿಸೋದಕ್ಕೆ ಸಾಧ್ಯವಾಗುವ ತರದ ಏರ್ ಸ್ಟ್ರಿಪ್ ಅನ್ನ ನಿರ್ಮಾಣ ಮಾಡ್ಕೋಬೇಕು. ಸದ್ಯಕ್ಕಲ್ಲಿ ಅಗತ್ತಿಯಲ್ಲಿ 1291 ಮೀಟರ್ ಉದ್ದದ ಏರ್ ಸ್ಟ್ರಿಪ್ ಇದೆ. ಅದನ್ನೀಗ ಇನ್ನಷ್ಟು ಅಭಿವೃದ್ಧಿಗೊಳಿಸಬೇಕಿದ್ದು 3200 ಮೀಟರ್ ಉದ್ದದ ಏರ್ ಸ್ಟ್ರಿಪ್ ನ ನಿರ್ಮಾಣಕ್ಕೆ ರಕ್ಷಣಾ ಇಲಾಖೆ ಮುಂದಾಗ್ತಾ ಇದೆ. ಹಾಗೆ ಮಾಡೋ ಮೂಲಕ ಲಕ್ಷದ್ವೀಪವನ್ನ ನೌಕಾ ನೆಲೆಯನ್ನಾಗಿ ಬಳಸಿಕೊಳ್ಳೋ ಯೋಚನೆ ಭಾರತದ್ದು. ಗೆಳೆಯರೆ, ಲಕ್ಷದ್ವೀಪವನ್ನ ಬರೀ ಪ್ರವಾಸಿ ಕೇಂದ್ರವನ್ನಾಗಿ ಮಾಡೋದಷ್ಟೇ ಅಲ್ಲ, ಅದನ್ನ ಭಾರತದ ರಕ್ಷಣಾ
ರಕ್ಷಣಾ ಕೇಂದ್ರವನ್ನಾಗಿ ಮಾಡಬೇಕಾದ ಅಗತ್ಯ ಇಲ್ಲಿ ತುಂಬಾನೇ ಇದೆ. ಇಲ್ಲಿ ಕೆಳಗೆ ಮಾಲ್ಡೀವ್ಸ್ ಇದೆಯಲ್ಲ, ಇದು ಈಗಾಗಲೇ ಇಸ್ಲಾಮಿಕ್ ಸ್ಟೇಟ್ ಉಗ್ರರ ಚಟುವಟಿಕೆಗಳ ಕೇಂದ್ರವಾಗಿ ಪರಿಣಮಿಸ್ತಾ ಇದೆ. ಮಾಲ್ಡೀವ್ಸ್ ಡ್ರಗ್ಸ್, ಆಯುಧಗಳು ಹಾಗೂ ಭಯೋತ್ಪಾದನಾ ಕೇಂದ್ರವಾಗಿ ಬದಲಾದ್ರೆ ಅಲ್ಲಿಂದ ಅದು ಬೇಗ ಲಕ್ಷದ್ವೀಪಕ್ಕೆ ಕೂಡ ಕಾಲಿಟ್ಟು ಬಿಡುತ್ತೆ. ಯಾಕೆಂದ್ರೆ ಈ ಎರಡೂ ದ್ವೀಪಗಳ ನಡುವೆ ತುಂಬಾ ದೂರ ಏನಿಲ್ಲ. ಹಾಗೆ ಲಕ್ಷದ್ವೀಪ ಫ್ರಿಂಜ್ ಎಲಿಮೆಂಟ್ಗಳಿಗೆ ಜಾಗ ಕೊಡ್ತು ಅಂತ ಇಟ್ಕೊಳ್ಳಿ, ಅದು ಕೇರಳವನ್ನು ತಲುಪಿ ಬಿಡೋದಕ್ಕೆ ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಈಗಾಗಲೇ ಕೇರಳ ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶವಾಗುವ ಕಡೆಗೆ ಹೆಜ್ಜೆ ಇಡ್ತಾ ಇದೆ. ಹೀಗಾಗಿ ಲಕ್ಷದ್ವೀಪವನ್ನು ಕಾಪಾಡಿಕೊಳ್ಳುವ ಮೂಲಕ ಭಾರತದ ದಕ್ಷಿಣ ಭಾಗವನ್ನ ಕಾಪಾಡ್ಕೋಬೇಕಿದೆ. ಅದಕ್ಕಾಗಿನೇ ಭಾರತ ಇಲ್ಲಿ ಸಾಕಷ್ಟು ಎಚ್ಚರಿಕೆಯ ಕ್ರಮಗಳನ್ನ ತಗೊಳ್ತಾ ಇರೋದರ ಜೊತೆಗೆ ಪ್ರಫುಲ್ ಪಟೇಲ್ ತರದವರನ್ನ ಲಕ್ಷದ್ವೀಪದ ಆಡಳಿತಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಇನ್ನು ಲಕ್ಷದ್ವೀಪದಲ್ಲಿ ಭಾರತೀಯ ನೌಕಾಪಡೆಗಳು ಬಲಿಷ್ಠ ಆದ್ರೆ ಈ ಮಾರ್ಗದಲ್ಲಿ ಸಂಚರಿಸುವ ಚೈನಾ ಹಡಗುಗಳ ಮೇಲೆ ಕಣ್ಣಿಡೋದಕ್ಕೆ, ಚೈನಾನ ಇಲ್ಲಿ ಕಟ್ಟಿ ಹಾಕೋದಕ್ಕೆ ಕೂಡ ಭಾರತಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯರೆ, ಈಗಾಗಲೇ ಅಂಡಮಾನ್ ನಿಕೋಬಾರ್ ಮೂಲಕ ಭಾರತ ಮಲಕ್ಕಾ ಸ್ಟ್ರೈಕ್ ಮೇಲೆ ಹಿಡಿತವನ್ನು ಸಾಧಿಸಿದೆ. ಹಾಗೆ ಲಕ್ಷದ್ವೀಪದ ಮೂಲಕ 9 ಡಿಗ್ರಿ ಚಾನಲ್ ಸಂಪೂರ್ಣವಾಗಿ ಭಾರತದ ಹಿಡಿತಕ್ಕೆ ಸಿಕ್ಕಾಗತ್ತೆ. ಸೊ ಲಕ್ಷದ್ವೀಪದ ಕಡೆಗೆ ಹೆಚ್ಚಿನ ಗಮನ ಕೊಡ್ತಾ ಇರೋದಕ್ಕೆ ಇದು ಒಂದು ಕಾರಣ. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರ ಕೇರಳದಿಂದ ಲಕ್ಷದ್ವೀಪಕ್ಕೆ ಸಬ್ಮರಿನ್ ಕೇಬಲ್ ಅಳವಡಿಸುವ ಮೂಲಕ ಸಂಪರ್ಕವನ್ನ ಹೆಚ್ಚು ಮಾಡೋ ಪ್ರಯತ್ನಕ್ಕೆ ಮುಂದಾಗಿದೆ. 2020 ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಮೋದಿ ಲಕ್ಷದ್ವೀಪಕ್ಕೆ ಇಂಟರ್ನೆಟ್ ಸಂಪರ್ಕ ಕಲ್ಪಿಸೋದಕ್ಕೆ 1000 ದಿನಗಳ ಸಮಯ ನಿಗದಿಪಡಿಸಿ ಒಂದು ಡೆಡ್ ಲೈನ್ ಅನ್ನು ಫಿಕ್ಸ್ ಮಾಡಿದ್ರು. ಆದರೆ ಚೀನಿ ವೈರಾಣುವಿನ ಸಮಸ್ಯೆ, ಲಾಕ್ಡೌನ್ಗಳು ಹಾಗೂ ಇನ್ನಿತರ ಕಾರಣಗಳಿಂದಾಗಿ ಆ ಯೋಜನೆ ಕಾರ್ಯಗತಕ್ಕೆ ಬರೋದು ಸ್ವಲ್ಪ ವಿಳಂಬ ಆಯಿತು. ಈಗ ಅದು ಕೂಡ ಪೂರ್ಣಗೊಂಡಿದೆ. ಮೊನ್ನೆ ಅದನ್ನು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿ ಬಂದಿದ್ದಾರೆ. ಇನ್ನು ಮುಂದೆ ಅಲ್ಲಿಗೆ ಪ್ರವಾಸಿಗರೂ ಬರ್ತಾರೆ. ಜೊತೆಗೆ ಭಾರತೀಯ ನೌಕಾಪಡೆಯ ಕಣ್ಗಾವಲು ಇಲ್ಲಿ ಹೆಚ್ಚಾಗುತ್ತೆ. ಭಾರತದ ಜೊತೆಗೆ ಈ ದ್ವೀಪದ ಕನೆಕ್ಟಿವಿಟಿ ಕೂಡ ಹೆಚ್ಚಾಗುತ್ತೆ. ಈ ದ್ವೀಪವನ್ನ ಭಾರತ ಸಾಗರ ರಕ್ಷಕನಂತೆ ಬಳಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಈಗ ಚೈನಾದ ಇರಿಸು ಮುರುಸಿಗೆ ಕಾರಣವಾಗ್ತಾ ಇರುವ ಅಂಶನೇ ಇದು. ಗೆಳೆಯರೆ, ಭಾರತ ಸರ್ಕಾರ ಈಗ ಲಕ್ಷದ್ವೀಪದ ಮೂಲಕ ಒಂದು ಕಲ್ಲಿಗೆ ಹಲವು ಗುರಿಗಳನ್ನ ಹೊಡೆಯೋ ಪ್ರಯತ್ನಕ್ಕೆ ಕೈ ಹಾಕಿದೆ ಮತ್ತು ಆ ಗುರಿಗಳು ಕೂಡ ತಾಕಬೇಕಾದ ಕಡೆಗೆ ತಾಕಿವೆ. ಇನ್ನು ಈ ಲಕ್ಷದ್ವೀಪವನ್ನ ನಮ್ಮ ನೌಕಾಪಡೆಯ ದೃಷ್ಟಿಯಿಂದ ಅಭಿವೃದ್ಧಿಗೊಳಿಸುವ ಕೆಲಸ ಇನ್ನಷ್ಟು ವೇಗವಾಗಿ ನಡೀಲಿ, ಭಾರತದ ಶಕ್ತಿ ಸಾಗರದಲ್ಲಿ ಮತ್ತಷ್ಟು ಹೆಚ್ಚಾಗಲಿ, ಜೊತೆಗೆ ಭಾರತದ ಪ್ರವಾಸೋದ್ಯಮ ಕೂಡ ಬೆಳೀಲಿ ಅಂತ ಆಶಿಸೋಣ. ಇದು ಗೆಳೆಯರೆ, ಲಕ್ಷದ್ವೀಪ ಅನ್ನೋ ಈ ಚಿಕ್ಕ ಭೂಭಾಗ ಭಾರತದ ರಕ್ಷಣೆಯ ದೃಷ್ಟಿಯಿಂದ ಅದೆಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.